ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲಿಗೆ. ನನಗೊತ್ತು ನೀವೆಲ್ಲರೂ ಥಂಬ್ನೇಲ್ ನೋಡಿ ಬಂದಿರ್ತೀರಾ ಅಂತ. ಸೊ ಪ್ಲೀಸ್ ಕೀಪ್ ಆನ್ ವಾಚಿಂಗ್. ಏನೆಲ್ಲ ಬಳಸಿದ್ದೀನಿ ಆ್ಯಂಡ್ ಹೇಗೆ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಹೇರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಮೇಕಪ್ ಮಾಡಬೇಕಾದ್ರೆ ಕೂದಲು ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು. ಆ್ಯಂಡ್ ಏನೆಲ್ಲ ಪ್ರಾಡಕ್ಟ್ನ ಬಳಸಿದ್ದೀನಿ ಎಲ್ಲನೂ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಜೊತೆಗೆ ಟ್ಯಾಗ್ ಕೂಡ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಓಕೆನಾ. ಇದು ಪ್ರಾಶ್ ಅವ್ರದ್ದು ಪ್ರೈಮರ್ ಕಮ್ ಮಾಯಿಶ್ಚರೈಸರ್. ಟೆಕ್ಸ್ಚರ್ ಮಾತ್ರ ಮಾಯಿಶ್ಚರೈಸರ್ ಥರ ಇದೆ, ಬಟ್ ದಿಸ್ ಆ್ಯಕ್ಟ್ಸ್ ಲೈಕ್ ಅ ಪ್ರೈಮರ್. ಅಂದರೆ ಪೂರ್ತಿ ನಮ್ಮ ಪೋರ್ಸ್ನೆಲ್ಲೂ ಬ್ಲರ್ ಮಾಡಿಬಿಡುತ್ತೆ ಆ್ಯಂಡ್ ಸ್ವಲ್ಪ ಗ್ಲೋಯಿಂಗ್ ಅಂತ ಅನಿಸುತ್ತೆ. ಯೂಶಲಿ ನಾನು ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಲಿಪ್ ಬಾಮ್ ಅಪ್ಲೈ ಮಾಡೋದಿಲ್ಲ, ಬಟ್ ಇವತ್ತು ನೆನ್ಪು ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಡಾಟ್ ಕೆ ಅವ್ರದ್ದು ಹೈಡ್ರೇಟಿಂಗ್ ಲಿಪ್ ಬಾಮ್. ಕಲರ್ ಕರೆಕ್ಟರ್ ಎಲ್ಲ ಏನು ಯೂಸ್ ಮಾಡ್ತಿಲ್ಲ, ಡೈರೆಕ್ಟ್ ಫೌಂಡೇಶನ್ನ ಬಳಸ್ತಾ ಇದ್ದೀನಿ ಬಿಕಾಸ್ ಐ ವಾಂಟ್ ಟು ಕೀಪ್ ಮೈ ಬೇಸ್ ಆದಷ್ಟು ನ್ಯಾಚುರಲ್. ಈ ರೀತಿ ಕೈ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಬ್ರಷಿಂದ ಡ್ಯಾಬ್ ಮಾಡಿ ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ರೆ ನಮ್ಗೊಂದು ಸೆಕೆಂಡ್ ಲೇಯರ್ ಕ್ರಿಯೇಟ್ ಆಗುತ್ತೆ. ತುಂಬಾ ಹೆವಿ ಅಂತ ಅನ್ಸೋಲ್ಲ, ಕೇಕಿ ಅಂತ ಅನ್ಸೋದಿಲ್ಲ. ಲುಕ್ ಅಟ್ ದ ಡಿಫ್ರೆನ್ಸ್. ಜಸ್ಟ್ ಒನ್ ಲೇಯರ್ ಬಿಲ್ಡ್ ಆಗಿರುತ್ತೆ. ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ಇಟ್ ಇಸ್ ಅ ಗುಡ್ ಟೆಕ್ನಿಕ್ ಬಿಕಾಸ್ ನಾನು ಕೆಲವ್ರನ್ನ ನೋಡಿದ್ದೀನಿ 2 to 3 ಡ್ರಾಪ್ಸ್ ತಗೊಂಡು ಅಪ್ಲೈ ಮಾಡ್ತಾರೆ, ತುಂಬಾ ಹೆವಿ ಅಂತ ಅನ್ಸುತ್ತೆ. ಜಸ್ಟ್ ಈ ರೀತಿ 1 ಡ್ರಾಪ್ ತಗೊಂಡು ನೀವು ಸ್ಪ್ರೆಡ್ ಮಾಡಿ ಅಪ್ಲೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಯೂಸ್ ಮಾಡಿದ್ದೀನಿ ಬಿಕಾಸ್ ನನಗೆ ಜಾಸ್ತಿ ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ಬ್ಲಷ್ ತುಂಬಾ ಪಿಗ್ಮೆಂಟೆಡ್. ಜಸ್ಟ್ 1 ಡಾಟ್ ಸಾಕು, ಬಟ್ ನನಗೆ ಜಾಸ್ತಿ ಬೇಕು ಅಂತ ಇರೋದ್ರಿಂದ 2 ಡಾಟ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಕೆ ಬ್ಯೂಟಿ ಅವ್ರದ್ದು ಕಾಂಟೋರಿಂಗ್ ಕ್ರೇಯಾನ್ನ ತರಿಸ್ಕೊಂಡಿದ್ದೀನಿ ಇನ್ ದ ಶೇಡ್ ಕೋಕೋ ಫೋಕಸ್. ಫಸ್ಟ್ ಟೈಮ್ ಕೆ ಬ್ಯೂಟಿಯಿಂದ ನಾನು ಕ್ರೇಯಾನ್ನ ತರಿಸ್ಕೊಂಡಿರೋದು, ಅಂದರೆ ಕಾಂಟೋರಿಂಗೋಸ್ಕರ. ಇದರಲ್ಲಿ ನಿಮಗೆ 2 ಶೇಡ್ ಬರುತ್ತೆ. ಐ ಥಿಂಕ್ ದಿಸ್ ಇಸ್ ದ ಡಾರ್ಕೆಸ್ಟ್ ಶೇಡ್. ಸಿಕ್ಕಾಪಟ್ಟೆ ಪಿಗ್ಮೆಂಟೆಡ್ ಆಗಿದೆ, ಈಸಿಯಾಗಿ ಗ್ಲೈಡ್ ಆಗುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ನಿಮಗೂ ಗೊತ್ತು ನಾನು ಜಾಸ್ತಿ ಕಾಂಟೋರಿಂಗ್ ಮಾಡಲ್ಲ ಬಿಕಾಸ್ ಎಲ್ಲನೂ ಶಾರ್ಪ್ ಆಗಿದೆ, ನೋಸ್ ಶಾರ್ಪ್ ಆಗಿದೆ, ಜಾ ಲೈನ್ ಶಾರ್ಪ್ ಆಗಿದೆ. ಬಟ್ ಮೇಕಪ್ ವಿಡಿಯೋ ಆಗಿರೋದ್ರಿಂದ ಅದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನಾನು ನೋಡ್ತೀನಿ ಅಲ್ಲ, ಕಾಂಟೋರಿಂಗ್ ಜಾಸ್ತಿ ಮಾಡ್ಕೊಳ್ತಾರೆ. ಅವ್ರಿಗೆ ಮೇ ಬಿ ಆ ಒಂದು ಫೀಚರ್ಸ್ ಎನ್ಹ್ಯಾನ್ಸ್ ಆಗಬೇಕು ಅಂತ ಅನಿಸುತ್ತೆ, ಸೊ ಅದಕ್ಕೋಸ್ಕರ ಮಾಡ್ಕೊಳ್ತಾರೆ. ನಾನು ಜಾಸ್ತಿ ಮಾಡೋಕ್ಕೋಗಲ್ಲ. ಇವನ್ ನನ್ನ ಶೂಟಿಂಗಲ್ಲಿ ಕೂಡ ನಾನು ಕಾಂಟೋರಿಂಗ್ ಮಾಡಿಸೋದಿಲ್ಲ. ನನ್ನ ಹತ್ರ ಲೈಕ್ ಏನಿದೆ ಅದನ್ನು ನಾನು ಕ್ಲೀನಾಗಿ ಎನ್ಹ್ಯಾನ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಫಸ್ಟ್ ಟೈಮ್ ನಾನು ಇಲ್ಲಿ ನೋಸ್ ಮೇಲೆ ಟ್ರೈ ಮಾಡಿದ್ದು ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್. ನೆಕ್ಸ್ಟು ಐಬ್ರೋ ಫಿಲ್ ಮಾಡೋದಕ್ಕೆ ನಾನು ಮಾರ್ಸ್ ಅವ್ರದ್ದು ಬ್ಲೂಮಿಂಗ್ ಪ್ಯಾಲೆಟ್ನ ಬಳಸ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಹೇಗೆ ಐಬ್ರೋ ಫಿಲ್ ಮಾಡ್ತೀನಿ ಅದೇ ರೀತಿಯೇ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿನೂ ಮಾಡ್ಕೊಂಡಿಲ್ಲ, ತುಂಬ ಕಡಿಮೆನೂ ಮಾಡ್ಕೊಂಡಿಲ್ಲ, ಅಥವಾ ಬೇರೆ ಥರನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಇಷ್ಟೇ. ಐಬ್ರೋ ನಿಮ್ಮ ಹತ್ರ ಇಲ್ಲ, ಅಥವಾ ಐಬ್ರೋ ಪ್ಯಾಲೆಟ್ ಇಲ್ಲ ಅಂತಂದರೆ ನೀವು ಈ ಥರ ಬ್ಲ್ಯಾಕ್ ಐ ಶೇಡೋನ ಕೂಡ ಯೂಸ್ ಮಾಡ್ಬೋದು. ಈ ಪ್ಯಾಲೆಟ್ನ ನಾನು ಮಿಂತ್ರಾಯಿಂದ ಮೊನ್ನೆನೋ ತರಿಸ್ಕೊಂಡಿದ್ದು, ಆಯಿತಾ. ನಮ್ಮ ಕುಳ್ಳಿ ಇದನ್ನು ಬೀಳ್ಸಿ ಕಚ್ಚಾಕಿ ಹೊಡೆದಾಕಿ ಎಲ್ಲನೂ ಮಾಡಿಬಿಟ್ಲು. ನಂಗೆ ತುಂಬ ಬೇಜಾರಾಯಿತು. ಆದರೆ ತಂದು ಅವಾಗ ತಾನೇ ಇಟ್ಟಿದ್ವಿ, ಅವಳು ಏನೂ ಬಿಡಲ್ಲ, ಎಲ್ಲ ಕಚ್ಚಾಕ್ಬಿಡ್ತಾಳೆ. ಇದು ಸದ್ಯ ಬಚಾವಾಗಿದ್ದೀನಿ, ಇಲ್ಲಾಂದರೆ ಪೂರ್ತಿ ಕಚ್ಚಿ ಧ್ವಂಸ ಮಾಡಾಕ್ಬಿಡ್ತಿದ್ಲು. ಇದರಿಂದ ಫಸ್ಟ್ ಒಂದು ನ್ಯೂಡ್ ಶೇಡ್ನ ತಗೊಂಡು ನನ್ನ ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ಒಂದು ಡಾರ್ಕ್ ಬ್ರೌನ್ ಶೇಡ್ನ ತಗೊಂಡು ಪೂರ್ತಿ ಐಲಿಡ್ ಮೇಲೆ ಸ್ಪ್ರೆಡ್ ಮಾಡಿ, ಅದಾದ ನಂತರ ಇನ್ನರ್ ಕಾರ್ನರಲ್ಲಿ ಈ ಒಂದು ಶಿಮ್ಮರ್ ಶೇಡ್ನ ಯೂಸ್ ಮಾಡಿದ್ದೀನಿ. ಯೂಶಲಿ ಶಿಮ್ಮರ್ಸ್ ಏನು ಗೊತ್ತಾ, ಕೈಯಲ್ಲಿ ಹಾಕಿದ್ರೆ ಜಾಸ್ತಿ ಪಿಗ್ಮೆಂಟೆಡ್ ಆಗಿರುತ್ತೆ ದ್ಯಾನ್ ಬ್ರಷ್. ಅಕಸ್ಮಾತ್ ಏನಾದರೂ ನೀವು ಗ್ಲೂ ಅಪ್ಲೈ ಮಾಡಿದ್ರೆ ಇನ್ನೂ ಜಾಸ್ತಿ ಪಿಗ್ಮೆಂಟೆಡ್ ಆಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೀವು ಬೇಕಿದ್ರೆ ಇದಕ್ಕೆ ಐಲೈನರ್ನ ಹಾಕ್ಕೊಳ್ಬೋದು, ಇಲ್ಲ ಅಂತ ಅಂದರೆ ನಂತರ ಬರೀ ಮಸ್ಕಾರ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಬರೀ ಮಸ್ಕಾರ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸಿಗೆ. ಐಲೈನರ್ ಕಾಜಲ್ ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ. ಅದು ಬಬಲ್ ಮಸ್ಕಾರ ನನಗೆ ಪಿಯಾರಲ್ಲಿ ಬಂದಿದ್ದು, ತುಂಬಾ ಚೆನ್ನಾಗಿದೆ. ಬಟ್ ಏನು ಅಂತ ಅಂದರೆ ತುಂಬ ತಿಕ್ ಅಂತ ಅನಿಸುತ್ತೆ, ಜಾಸ್ತಿ ಅಂತ ಅನಿಸುತ್ತೆ. ತುಂಬ ಲಾಂಗ್ ಲಾಸ್ಟಿಂಗ್, ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ವರ್ತ್ ಇಟ್. ನೆಕ್ಸ್ಟ್ ನಾನು ಒಂದು ಬ್ರೌನ್ ಐ ಶ್ಯಾಡೋನ ತಗೊಂಡು ಒಂದು ಸಣ್ಣ ಬ್ರಷಿಂದ ನನ್ನ ಲೋವರ್ ಲ್ಯಾಶ್ ಲೈನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಕಾಂಟೋರಿಂಗ್ ಸ್ಟಿಕ್ನ ಆ್ಯಸ್ ಎ ಕಾಜಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತು ಗೊತ್ತಾ, ನಂಗೆ ತುಂಬಾ ಇಷ್ಟ ಆಗೋಯಿತು. ಆ್ಯಸ್ ಎ ಕಾಜಲ್ ನೀವು ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಲುಕ್ ಅಟ್ ದ ಡಿಫ್ರೆನ್ಸ್. ಮೇಕಪ್ನ ಸೆಟ್ ಮಾಡೋದಕ್ಕೆ ಲಾರೆಲ್ ಪ್ಯಾರಿಸ್ ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಪ್ಲೈ ಮಾಡಿದ ತಕ್ಷಣ ಕ್ವಿಕ್ಕಾಗಿ ಡ್ರೈ ಆಗಿಬಿಡುತ್ತೆ, ಬಟ್ ಅದೊಂಥರ ಗ್ಲೋಯಿಂಗ್ ಎಫೆಕ್ಟ್ ಪ್ರೊವೈಡ್ ಮಾಡುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಾನು ಲಿಪ್ ಲೈನರ್ಗೆ ನನ್ನ ಫೇವ್ರೆಟ್ ಡಾರ್ಕ್ ಚಾಕ್ಲೇಟ್ ಲಿಪ್ ಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇವತ್ತು ನಾನು ಯೂಸ್ ಮಾಡ್ತಿರೋದು ರೆಡ್ ಲಿಪ್ಸ್ಟಿಕ್. ಔಟ್ಲೈನ್ ಮಾಡಿಕೊಂಡು ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ NYB ಅವ್ರದ್ದು ರೆಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಇದರ ಶೇಡು ಮೆನ್ಷನ್ ಮಾಡ್ತೀನಿ, ಇಲ್ಲಾಂದರೆ ಟ್ಯಾಗ್ ಮಾಡ್ತೀನಿ, ಚೆಕ್ ಮಾಡಿ. ಇಟ್ಸ್ ಅ ಬ್ಯೂಟಿಫುಲ್ ಶೇಡ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಶೇಡ್. ಅಂದರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಸಮ್ಟೈಮ್ಸ್ ಇದನ್ನು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಫೇಸ್ನ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾರ್ಸ್ ಅವ್ರದ್ದು ಹೈಲೈಟರ್. ಯೂಶಲಿ ಹೈಲೈಟರ್ ನಾನು ಯೂಸ್ ಮಾಡಲ್ಲ, ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದು ಅಷ್ಟೇ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು.
ಒಂಥರ ಸಿಂಪಲ್ಲಾಗಿ ತುಂಬ ಹೆವಿ ಅನ್ನಿಸ್ದೆ, ಲೈಟ್ ವೆಯ್ಟ್ ಮೇಕಪ್ ವಿತ್ ಬೋಲ್ಡ್ ಲಿಪ್ಸ್ಟಿಕ್ ಅಂತ ಅನ್ನಿಸ್ತು. ಓಕೆ ಬಾಯ್.